ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಎಸ್ಡಿಎಂಸಿ ನೂತನ ಅಧ್ಯಕ್ಷರಾಗಿ ವಿಜಯಪುರ ಪುರಸಭಾ ಸದಸ್ಯರಾದ ಸೈಯದ್ ಇಕ್ಬಾಲ್ ಅವರು ಆಯ್ಕೆಯಾಗಿರುತ್ತಾರೆ. ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲಾ ಕೊಠಡಿಯಲ್ಲಿ ಎಸ್ಡಿಎಂಸಿ ಸಭೆ ಮಾಡುವ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಎಸ್ಎಲ್ಸಿ ಪರೀಕ್ಷೆ ಉತ್ತಮ ಫಲಿತಾಂಶ ನೀಡುವಲ್ಲಿ ಶಿಕ್ಷಕರು ಶ್ರಮವಹಿಸಬೇಕು ಎಂದರು. ನೂತನ ಎಸ್ಡಿಎಂಸಿ ಉಪಾಧ್ಯಕ್ಷರಾಗಿ ಸೈಯದ್ ಇಕ್ಬಾಲ್, ಸದಸ್ಯರಾಗಿ ಮಹೇಶ್ ಎನ್, ಪದ್ಮಾವತಿ, ರುದ್ರಮೂರ್ತಿ, ಮಂಜುನಾಥ್, ನಾಗರಾಜ್, ವಲಿಜನ್, ಚಾಂದ್ ಪಾಷಾ, ರಮೇಶ್, ಇಂದಿರಾನಗರ, ರಘು, ಸುರೇಶ್, ಚಿಕ್ಕನಹಳ್ಳಿ, ವೆಂಕಟೇಶಪ್ಪ, ಬಿವಿಕೆ, ಕೃಷ್ಣಪ್ಪ, ನಂಜುಂಡಪ್ಪ, ವಿಜಯಮ್ಮ, ಮುನಿಸ್ವಾಮಿ ಗೌಡ, ರಾಜಣ್ಣ, ಶೋಭಾ, ಮುನಿಕೃಷ್ಣಪ್ಪ, ರವೀಂದ್ರ ರೆಡ್ಡಿ, ರಾಜಮ್ಮ, ಪ್ರಕಾಶ್, ಜಾಫರ್ ಅಲಿ, ಹರೀಶ್ ಎಂ ನಾಮನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಆಮೇಲೆ ಈ ಮಕ್ಕಳಿಗೆ 9 ಗಂಟೆಯಿಂದ 9:30ವರೆಗೂ ಒಂದು ಪೀರಿಯಡ್ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇರೋದು. ಸಂಜೆ 4:15 ರೆಗ್ಯುಲರ್ ಪೀರಿಯಡ್ ಮುಗಿಯುತ್ತೆ. 4:15ರಿಂದ 5 ಗಂಟೆವರೆಗೂ ಗ್ರೂಪ್ ಸ್ಟಡಿ ಅಂತ ಮಾಡ್ತಾ ಇದ್ದೀವಿ. ಸೊ ಟೀಚರ್ಸ್ ಆಗಲಿ ಮ್ಯಾಕ್ಸಿಮಮ್ ಫಾಲೋ ಅಪ್ ಮಾಡ್ತಿದ್ದಾರೆ. ಮಕ್ಕಳು ಓದಬೇಕು. ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ ಪ್ರತಿ ಮಾಡ್ತಾ ಇದ್ದೀವಿ ಸರ್. ಹಂಚಿಕೆ ಮಾಡ್ಕೊಂಡಿದ್ದೀವಿ. ಈಗ ಹಂಚಿಕೆ ಮಾಡ್ಕೊಂಡು ಪ್ರತಿ ಟೀಚರ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಮನೆಗಳಾಗಿರೋರ್ಗ ಸ್ಕೂಲ್ ಕನ ಹೋಗ್ಲಿ, ಆಟ ಆಡ್ಸನ ಇರ್ಲಿ, ಸಾಯಂಕಾಲ ಮನೆಗೆ ಅವನ ಸಾಕು ಅವ್ರ ಕೆಲಸ ಆಲ್ಮೋಸ್ಟ್ ಯೂನಿವರ್ಸ್ ಅಷ್ಟೇ ಯೂಸ್ ಮಾಡೋದು. ವರ್ಷಕ್ಕೆಲ್ಲ ಯಾರು ಹೋದ್ರೂ ಏನಂತ ಕಲೆಕ್ಷನ್ ಇರ್ಬೋದು ಅನ್ಸುತ್ತೆ. ನೋಡೋಣ. ಈಗ ಯಾವ್ದು 2018ರಲ್ಲಿ ಆಗಿರೋದಲ್ಲ, ನಾನು ಬಿಟ್ಟು ಇನ್ನೂ ತುಂಬಿಲ್ಲ. ಇನ್ನೂ 8 ವರ್ಷ ಆಗ್ತದೆ ಮಾತಾಡ್ಬೋದು.